ಓಕೆನಾ. ಶೇಂಗಾ ರೋಸ್ಟ್ ಮಾಡ್ತಾಯಿದ್ದಾರೆ, ಅದಕ್ಕೆ ಟ್ರಾನ್ಸ್ಪರೆಂಟ್ಲಿ ಎಸ್ಟೇಡ್ ಓಕೆನಾ. ಅದಕ್ಕೆ ಜೀರಿಗೆ, ಧನಿಯಾ ನೋಡಿ, ಫಸ್ಟ್ ಧನಿಯಾ ಹಾಕಿದರು, ಆಮೇಲೆ ಜೀರಿಗೆ ಹಾಕಿದರು, ಆಮೇಲೆ ಎಳ್ಳು, ಆಮೇಲೆ ಮೇಥಿ ಓಕೆನಾ. ರೋಸ್ಟ್ ಲೋ ಫ್ಲೇಮ್ ನೋಡಿ, ಈ ಥರ ಮಾಡಿಕೊಂಡು ಚೆನ್ನಾಗಿ ಸ್ಲೋ ಫ್ಲೇಮಲ್ಲೇ ಚೆನ್ನಾಗಿ ಅರೋಮೆಟಿಕ್ ಚೆನ್ನಾಗಿ ಸ್ಮೂತ್ ಮಾಡಿ, ಜೋರು ಇರಬಾರ್ದು, ಸ್ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಓಕೆನಾ. ಅದರ ಅರೋಮ್ ಬರೋ ತನಕ, ಸ್ಮೆಲ್ ಘಮ ಬರೋ ತನಕ ಸ್ವಲ್ಪ ಹುರಿಬೇಕು ಅಷ್ಟೇ ಓಕೆನಾ. ಅದಕ್ಕೆ ಚಿಲ್ಲಿ ಪೌಡರು, ಟರ್ಮರಿಕ್ಕು ಓಕೆ, ಒಂಚೂರು ಅಮ್ಚೂರು ಪೌಡರು, ಸಾಲ್ಟು ಓಕೆ. ನೋಡಿ ಅವರೆಲ್ಲ ಬ್ಲೆಂಡ್ ಎಲ್ಲ ಹಾಕಿ ಬ್ಲೆಂಡ್ ಮಾಡಿದ್ದಾರೆ ಆಯಿತಾ. ಸೊ ಇವಾಗ ಮಸಾಲ ಪೌಡರ್ ರೆಡಿ ಓಕೆನಾ. ಇವಾಗ ಬ್ರಿಂಜಾಲಿಗೆ ಸ್ಟಫ್ಡ್ ಮಾಡೋದು, 4 ಭಾಗನಾಗಿ ಕಟ್ ಮಾಡಬೇಕು, ಅಂದರೆ ಅಲ್ಲೇ ಬಿಡಬೇಕು. 4 ಭಾಗ ಅಂದರೆ ಫುಲ್ಲು 4 ಭಾಗ ತೆಗೆದು ಬಿಡಬೇಡಿ, ಆ ಕಡೆ ಈ ಕಡೆ ಅರ್ಧ ಸ್ವಲ್ಪ ತುದಿ ಬಿಟ್ಟು ಬಿಡಿ, ಆ ಕಡೆ ಈ ಕಡೆ ಕಟ್ ಮಾಡಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರಲ್ಲ. ಸೊ ಹಾಗಾಗಿ ಸ್ಟಫ್ ನೀವು ಮಾಡಿದ ಮಸಾಲೆಗಳನ್ನು ಇದು ಸ್ಟಫ್ ಮಾಡೋದು, ತುಂಬೋದು ಓಕೆನಾ. ನೋಡಿ ನಮ್ಮ ಕಡೆಯಲ್ಲೂ ತುಂಬೋದು ಓಕೆನಾ. ತುಂಬ ಟೇಸ್ಟಿ ಆಗುತ್ತೆ, ತುಂಬ ಅಂದರೆ ತುಂಬ ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬ ಎಷ್ಟು ಚೆನ್ನಾಗಾಗುತ್ತೆ. ಆಯಿಲ್ 3 ಸ್ಪೂನ್ ನಿಮ್ಗೆ ಎಷ್ಟು ಬೇಕು ಅಷ್ಟು, ನಿಮ್ಗೆ ಎಷ್ಟಿದೆಯೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಓಕೆನಾ. ನೋಡಿ ಎಲ್ಲ ಹಾಕ್ತಾಯಿದ್ದಾರೆ, ಜೀರಿಗೆ, ಪುಲಾವ್ ಎಲೆ ಓಕೆ, ಹಿಂಗು, ಪಲಾವ್ ಎಲೆ ಹಾಕ್ಕೊಂಡಿದ್ದಾರೆ, ಜೀರಿಗೆ ಹಾಕ್ಕೊಂಡಿದ್ದಾರೆ ಎಣ್ಣೆ ಕಾದ ನಂತರ ಓಕೆನಾ. ಆಮೇಲೆ ಹಿಂಗೆ ಹಾಕಿ ಇದೇನು ಸ್ಟಫು ನಾನು ತುಂಬಿದ್ವಲ್ಲ ಬದನೆಕಾಯಿ ಮಸಾಲೆ ಎಲ್ಲ ನಾವು ಪೌಡರ್ ಮಾಡಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು ಓಕೆನಾ. ಕೂಟೆಡ್ ವೆಲ್ ಓಕೆನಾ, ಚೆನ್ನಾಗಿ ಫ್ರೈ ಮಾಡಬೇಕು, ಅರ್ಥ ಆಯಿತಾ. ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಒಂದು 10 ಮಿನಿಟ್ಸ್ ಓಕೆನಾ ಬಾಯ್ಲ್ ಮಾಡಬೇಕು ಆಯಿತಾ. ಬ್ರಿಂಜಾಲ್ ನೀರು ಹಾಕಬಾರ್ದು, ಆ ಎಣ್ಣೆಯಲ್ಲೇ ಬೇಯಬೇಕು ಓಕೆ. ಬ್ರಿಂಜಾಲು ಹಲ್ಕಸೆ ಅಂದರೆ ಸ್ವಲ್ಪ ಜಾಸ್ತಿ ಬೇಯಬಾರ್ದು, ಆ ಕಡೆ ತುಂಬಾ ಬೇಯಬಾರ್ದು, ಈ ಕಡೆ ತುಂಬ ಇದು ಹಸಿನೂ ಇರಬಾರ್ದು ಆಯಿತಾ, ಅರ್ಥ ಆಯಿತಾ. ಮಿಡ್ಲ್ ಇರಬೇಕು. ಸೊ ಅದು ತೆಗೆದಿಟ್ಕೊಂಡು ಇನ್ನೊಂದು ಪಾತ್ರೆಗೆ ಆ ಎಣ್ಣೆ ಏನಿರುತ್ತೆ ಅದ್ರ ಮೇಲೆ ಈರುಳ್ಳಿ ಓಕೆ, ಈರುಳ್ಳಿ ಹಾಕಿದ್ದಾರೆ, ಕುಡುವೆಲ್ಲ ಓಕೆ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಅದ್ರ ಘಮ ಬರಬೇಕು, ಆವಾಗ ಟರ್ಮರಿಕ್ ಹಾಕಬೇಕು, ಚಿಲ್ಲಿ ಪೌಡರು ಓಕೆ. ನೋಡ್ಕೊಳ್ಳಿ, ಗರಂ ಮಸಾಲ ಹಾಕಿದ್ದಾರೆ ಓಕೆನಾ. ನೋಡಿ ಸಾಲ್ಟು ಲೋ ಫ್ಲೇಮಲ್ಲೇ ಇರಬೇಕು, ಆದಷ್ಟು ಲೋ ಫ್ಲೇಮಲ್ಲಿ ಇದ್ರೂ ಟೇಸ್ಟಿ ಬರೋದು ಓಕೆನಾ. ಟೊಮೊಟೊ ಪ್ಯೂರಿ ಅಂದರೆ ಟೊಮೊಟೊನ ಹಸಿಯಾಗಿ ಅರೆದುಕೊಂಡು ಹಾಕಿದ್ದಾರೆ, ಅದಕ್ಕೆ ಟೊಮೊಟೊ ಪ್ಯೂರಿ ಅಂತಾರೆ, ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಅದು ಹಾಕಿ ಚೆನ್ನಾಗಿ ಗ್ರೇವು ಸ್ಲಿಮ್ ಬಾಯ್ಲಲ್ಲಿ ಒಂದು 5 ನಿಮಿಷ ಹಸಿ ವಾಸನೆ ಹೋಗಬೇಕಲ್ವ. ಸೊ 5 ನಿಮಿಷ ಚೆನ್ನಾಗಿ ಇದು ಮಾಡಿ ಓಕೆನಾ. ಟೈಮ್ ತೊಗೊಂಡಷ್ಟು ಅದು ಗ್ರೇವಿ ಇರುತ್ತಲ್ಲ ತುಂಬ ಟೇಸ್ಟಿ ಕೊಡುತ್ತೆ, ಹಸಿ ವಾಸನೆ ಹೋಗಬೇಕದು ಓಕೆ. ಆಯಿಲ್ ಓಕೆನಾ. ಇವಾಗ ನೋಡಿ ಆ ಸ್ಟಫ್ಡು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ಇದು ಮಿಡ್ಲಲ್ಲಿ ಬೆಂದಿರೋ ಸ್ಟಫ್ಡು ಬ್ರಿಂಜಲ್ ಹಾಕಬೇಕು ಓಕೆನಾ. ಮಿಕ್ಸ್ ಜೆಂಟ್ಲಿ ಓಕೆನಾ, ಮಿಕ್ಸ್ ಮಾಡಿ ಓಕೆನಾ. ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ, ಜಾಸ್ತಿ ಹಾಕಿಬಿಡಿ, ತೋರಿಸ್ತಾ ಇದ್ದಾರಲ್ಲ ನಿಮ್ಮ ಬದನೆಕಾಯಿ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ. ನೋಡ್ಕೊಳ್ಳಿ ಆಯಿತಾ. ಸೊ ಇದು ಒಂದು 4 ಜನ ಊಟಕ್ಕೆ ರೆಡಿ ಇದೆ, ಇವ್ರು ಮಾಡ್ತಾ ಇರೋದು 4 ಜನಕ್ಕೆ ಊಟಕ್ಕೆ ರೆಡಿ ಇದೆ ಓಕೆನಾ. ಆಮೇಲೆ ಇದಕ್ಕೆಲ್ಲ ಮಿಕ್ಸಿಡ್ ಕೊಟ್ಟು 5 ನಿಮಿಷ ಬಿಟ್ಟು ಆಮೇಲೆ ಮತ್ತೊಂದು ಸ್ವಲ್ಪ ಮಿಕ್ಸಿಡ್ ಕೊಟ್ಟು ಇವ್ರು ಏನು ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದಾರೆ ಆಯಿತಾ. ಪರ್ಫೆಕ್ಟ್ಲಿ ಕುಕ್ಕಡು ಓಕೆನಾ. ಈ ಥರ ಬರಬೇಕು ಹದ ಆಯಿತಾ. ನಿಮ್ಗೆ ಗೊತ್ತೇ ಆಗುತ್ತೆ, ಅದು ನೋಡಿ ನಾವು ಹೇಳಬೇಕಂತಿಲ್ಲ, ನಿಮಗೆ ಹದ ಗೊತ್ತಾಗುತ್ತೆ. ಆವಾಗ ನಾವು ಲಾಸ್ಟ್ ಒನ್ನಲ್ಲಿ ಇದು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು ಆಯಿತಾ. ಸೊ ನೋಡಿದ್ರಲ್ವ, ನೋಡಿ ಮಾರ್ವಾ ಬೈಂಗಾನ್ ಸ್ಟಫ್ಡು ಬೈಂಗಾನ್ ಕಿ ಸಬ್ಜಿ, ಅರ್ಥ ಆಯ್ತಲ್ವಾ. ಸೊ ಅವರು ಸ್ಟಫ್ಡು ಅಂದರೆ ಇದಕ್ಕೆ ಈ ಕರೆಯಲ್ಲಿ ಏನಂತಾರೆ, ಎಣ್ಣೆಗಾಯಿ ಅಂತಾರೆ, ಎಣ್ಣೆಗಾಯಿ ಬದನೆಕಾಯಿ ಅಂತಾರೆ, ಏನೇನೋ ಹೆಸರುಗಳು ಇರ್ತಾರೆ ಅಲ್ವಾ, ತುಂಬ ಥರ ಇದೆ. ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಹೊಸಬ್ರಾದರೆ ನನಗೆ ಒಂದು ಸಪೋರ್ಟ್ ಮಾಡಿ.